ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಸ್, ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಜೊತೆಗೆ ನಮಗೂ ಒಳ್ಳೆಯದಾಗಲಿ. 2024 ಅಂತಿದ್ದೀನಿ, 2024. ಸೊ ಫೈನಲಿ ಸಕ್ಸಸ್ಫುಲಿ ನನಗಂತೂ 2024 ತುಂಬಾ ಒಳ್ಳೆಯ ವರ್ಷ ಆಗಿತ್ತು. ಸೊ ಅದೇ ಭರವಸೆಯಲ್ಲಿ ಇನ್ನೂ ಹೆಚ್ಚಿನ ಒಳ್ಳೇದಾಗಲಿ ಅಂತ ಹೇಳಿ 2025 ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ದೀವಿ. ಸೊ ಹೊಸ ವರ್ಷ ಮೊದಲನೇ ದಿನ, ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಾವು ವರ್ಷ ರಾಮನಾಥ್ಪುರಕ್ಕೆ ಹೋಗ್ತೀವಿ, ಬಟ್ ಈ ವರ್ಷ ಹೋಗೋಕ್ಕೆ ಆಗಿರಲಿಲ್ಲ. ಹೋದ ವರ್ಷವೂ ಹೋಗಿರಲಿಲ್ಲ. ಪ್ರೆಗ್ನೆಂಟ್ ಇರಬೇಕಾದ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಇನ್ನೂ ಖುಷಿ ಆಗ್ತಾ ಇದೆ. ಸೊ ಎಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅನುಷಕ ವಿಪರೀತ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರ ತಂಗಿ ಹೊಸ ವರ್ಷಕ್ಕೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಆ ಜೋಶ್ನಲ್ಲಿದ್ದಾರೆ. ಸೊ ಎಸ್, ಇವಾಗ ಹೊರಟಿದ್ದೀವಿ. ಆಮೇಲೆ ಸುಮಾರು ಜನ ಹೇಳ್ತೀರಾ ಇದು ನಮಗೆ ಹೊಸ ವರ್ಷ ಅಲ್ಲ, ಯುಗಾದಿ ನಮಗೆ ಹೊಸ ವರ್ಷ ಅಂತೇಳಿ. ಅಫ್ಕೋರ್ಸ್ ಯುಗಾದಿನೇ ನಮ್ಗೆ ಹೊಸ ವರ್ಷ, ಬಟ್ ಕ್ಯಾಲೆಂಡರಲ್ಲಿ ಡೇಟು ವರ್ಷ ಎಲ್ಲ ಚೇಂಜ್ ಆಗಿದೆ ಅಲ್ವಾ. ಸೊ ಹೊಸದೇ ಇದು. ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಇವತ್ತು ಅನುಷಕ ಇದ್ದಾರೆ. ಅಕ್ಕ, ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಪುಟನಿ, ಹ್ಯಾಪಿ ನ್ಯೂ ಇಯರ್ ಮಗನೇ. ಹೇಳು ಚಿನ್ನೋನಿ. ನನ್ನ ಮಗನ ಹೊಸ ವರ್ಷದ ಮೊದಲನೇ ದಿನ. ಹೇಳು. ದೊಡ್ಡಮ್ಮಂಗೆ ವಿಶ್ ಮಾಡು ಮಗನಿ. ಥ್ಯಾಂಕ್ ಯು ದೊಡ್ಡಮ್ಮ. ಥ್ಯಾಂಕ್ ಯು ದೊಡ್ಡು ಅನ್ಬಿಡು ಮಗನೆ. ಸೊ ಈ ಥರ ವರ್ಷದ ಮೊದಲನೇ ದಿನ ಪ್ರಾರಂಭ ಆಗಿದೆ. ಅಂದರೆ ವರ್ಷ ಹೋಗ್ತೀವಿ ರಾಮನಾಥ್ಪುರಕ್ಕೆ, ಹೊಸದೇನಲ್ಲ. ಬಟ್ ಈ ಸಲ ಹೊಸ ವರ್ಷದ ಮೊದಲನೇ ದಿನ ಹೊರಟಿದ್ದೀವಿ. ನಾವು ಪ್ರತಿ ವರ್ಷ ಅಲ್ಲೇ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ವರ್ಷಕ್ಕೊಂದ್ಸಲ ಅದೊಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಇನ್ನು ಮದುವೆ ಆದಾಗಿಂದ ಹರ್ಷ ಕೂಡ ಬರ್ತಾರೆ. ಸೊ ಈಗ ನನ್ನ ಮಗ ಹುಟ್ಟಿದ್ದಾನೆ. ಅವನು ಫಸ್ಟ್ ಟೈಮ್ ರಾಮನಾಥ್ಪುರ ಹೋಗ್ತಾ ಇರೋವಂಥದ್ದು. ಆ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಖುಷಿ ಇದೆ. ಇನ್ನು ಬೆಳಗ್ಗೆಯಿಂದ ನಾನಂತೂ ಫುಲ್ಲು ಬ್ಯುಸಿ ಆಗೋಗ್ಬಿಟ್ಟೆ. ಅಂದರೆ ಮೊದಲೆಲ್ಲ ಎಲ್ಲರೂ ಹೋಗ್ತೀವಿ ಬರ್ತೀವಿ ಅಂದರೆ ನಮ್ಮದೇ ರಾಯಭಾರಿ ಇರ್ತಿತ್ತು. ಸೊ ಸ್ವಲ್ಪ ಪ್ಯಾಂಪ್ರಿಂಗ್ ಜಾಸ್ತಿ ಮಾಡ್ಕೊತಿದ್ವಿ. ಬಟ್ ಇವಾಗ ಒಂದು ಮಗು ಆದಮೇಲೆ ಫಸ್ಟ್ ಅವ್ನ ಸೇಫ್ಟಿ ನೋಡಬೇಕು, ಅವನಿಗೆ ಊಟ ತಿಂಡಿ, ಅವನ ಥಿಂಗ್ಸ್ ಎತ್ಕೊಳ್ಳೋದು, ಇದರಲ್ಲೇ ಮುಳುಗೋಗಿದ್ದೆ. ಬೆಳಗ್ಗೆಯಿಂದ ನಾನು ಯಾರಿಗೂ ವಿಶ್ ಮಾಡೋಕ್ಕೂ ಆಗಿರಲಿಲ್ಲ. ಆ್ಯಂಡ್ ನನಗೆ ಬಂದಂಥ ವಿಷಸ್ಗೆ ನಾನು ರಿಪ್ಲೈ ಕೂಡ ಕೊನೆಗೂ ನಾನು ಮಾಡೋಕ್ಕೆ ಆಗಲಿಲ್ಲ. ಬಟ್ ಸ್ಟಿಲ್ ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದ ಅವ್ರ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಿದ್ರು, ಅಮ್ಮ ರಿಪ್ಲೈ ಮಾಡ್ತಿದ್ರು. ಅದನ್ನೇ ಹೇಳ್ತಾ ಹೋಗ್ತಾಯಿದ್ದೀನಿ. ನನಗೆ ಬೆಳಗ್ಗೆಯಿಂದ ಯಾರಿಗೂ ವಿಶ್ ಮಾಡೋಕ್ಕಾಗಲಿಲ್ಲ, ರಿಪ್ಲೈ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಅಂತೂ ಫುಲ್ ಬ್ಯುಸಿಯಾಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಹಾಗೇ ಜೋಕ್ ಮಾಡ್ತಾ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಪ್ರಯಾಣ ಅಂದರೆ ಏನು ತುಂಬ ದೂರ ಏನಿಲ್ಲ, ಒಂದು 30 ಮಿನಿಟ್ಸ್ಗೆಲ್ಲ ನಾವು ರಾಮನಾಥ್ಪುರ ಹೋಗ್ಬೋದು. ನಮಗೆ ತುಂಬ ಹತ್ತಿರ ಇದೆ. ಸೊ ಒನ್ಸ್ ಇದೆಲ್ಲ ನೆನಪಿಸ್ಕೊಂಡ್ರೆ, ಮುಂಚೆ ಎಲ್ಲ ಅಪ್ಪಾಜಿ ಅಮ್ಮನ ಜೊತೆ ಹೋಗ್ತಾ ಇದ್ವಿ. ಆ ಖುಷಿನೇ ಬೇರೆ. ಇವಾಗ ದೊಡ್ಡವರಾಗಿದ್ದೀವಿ, ಇಂಡಿಪೆಂಡೆಂಟ್ ಆಗಿದ್ದೀವಿ, ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಬರ್ತೀವಿ, ಈಗ ಗಂಡನ ಜೊತೆ ಹೋಗ್ತಿದ್ದೀವಿ. ಬಟ್ ಆದರೂ ಚಿಕ್ಕದ್ರಲ್ಲಿ ನಾವು ನಿಜವಾಗ್ಲೂ ಜೀವಿಸಿದಂಥ ಸಮಯ ಅದು. ಸೊ ಎಸ್, ಸಮ್ಟೈಮ್ಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ನನಗೆ ರಿಗ್ರೆಟ್ ಅನ್ನೋದು ಖಂಡಿತ ಇಲ್ಲ. ಬಿಕಾಸ್ ನಮಗೆ ಒಂದು ಒಳ್ಳೆ ಲೈಫ್ ತೋರಿಸಿದ್ದಾರೆ ನಮ್ಮಮ್ಮ ಅಪ್ಪ. ಸ್ಪೆಷಲಿ ನಾವು ಇಂಥದ್ದು ಮಾಡಲಿಲ್ಲ, ಇಂಥದ್ದು ತೊಗೊಳ್ಳಿಲ್ಲ, ಈ ಕಡೆ ಹೋಗಲಿಲ್ಲ ಬರಲಿಲ್ಲ, ಆ ಒಂದು ಕ್ವಶನ್ ಮಾರ್ಕ್ ಅಂತೂ ಖಂಡಿತವಾಗ್ಲೂ ಇಲ್ಲ. ನಮಗೆ ಎಲ್ಲ ನಮ್ಮ ಲೈಫಲ್ಲಿ ಎಲ್ಲವನ್ನು ಫುಲ್ಫಿಲ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬಾ ಒಳ್ಳೆ ಲೈಫ್ನ ತೋರಿಸಿದ್ದಾರೆ. ಸೊ ನಾನು ಯಾವಾಗಲೂ ಅಷ್ಟೇ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತೀನಿ, ಒಂದು ಒಳ್ಳೆ ಮಟ್ಟದಲ್ಲಿ ಥಿಂಕ್ ಮಾಡ್ತೀನಿ ಯಾವುದನ್ನೇ ಆದರೂ. ಬಿಕಾಸ್ ಆಫ್ ನಾವು ಬೆಳೆದಿರೋ ರೀತಿ ಹಾಗೆ, ನಮ್ಮನ್ನು ಬೆಳೆಸಿರೋದೇ ಹಾಗೇ. ನಾವು ಮೊದಲಿಂದ ನಮ್ಮ ಅಪ್ಪಾಜಿ ಅಮ್ಮನೇ ಇರ್ಬೋದು, ನಾನು ಬೆಳೆದಿರೋ ಮನೆಯೇ ಇರ್ಬೋದು. ಸೊ ನಾನು ಹಾಗೆ ಬಂದಿರೋದು. ಹಾಗಾಗಿ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡ್ತೀನಿ. ಓಕೆ, ಹೀಗೆ ಹೊಸ ವರ್ಷ ಮುಂಚೆ ಎಲ್ಲ ಹೇಗಿರ್ತಿತ್ತು ಚಿಕ್ಕದ್ರಲ್ಲಿ, ಗ್ರೀಟಿಂಗ್ ಕಾರ್ಡ್ ಕೊಡ್ತಿದ್ವಿ. ಇವತ್ತಿನ ಮಕ್ಕಳಿಗೆ ಅದರ ಸ್ವಾರಸ್ಯ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಗ್ರೀಟಿಂಗ್ ಕಾರ್ಡಲ್ಲೆಲ್ಲ ಕವಿತೆಗಳೆಲ್ಲ ಬರೆದು ಕೊಡ್ತಿದ್ವಿ. ಇವಾಗ ಹ್ಯಾಪಿ ನ್ಯೂ ಇಯರ್ ಅನ್ನೋ ಒಂದು ವಿಶಸ್ ಬಿಟ್ಟರೆ ಇವತ್ತಿನ ಕಾಲದ ಮಕ್ಕಳು ಅಷ್ಟೊಂದು ಅದಕ್ಕೆಲ್ಲ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಇನ್ನೊಂದು ಏನಂದರೆ, ಈ ಜಾತ್ರೆಗಳು ಮತ್ತು ಜನ ಜಾಸ್ತಿ ಎಲ್ಲಿರ್ತಾರೆ ಆ ಕಡೆ ಎಲ್ಲ ಸ್ವಲ್ಪ ಅಪ್ಪಾಜಿ
ಸ್ವಲ್ಪ ಸೆಕ್ಯೂರ್ ಮೈಂಡ್ ಜಾಸ್ತಿ, ತುಂಬ ಪ್ರೊಟೆಕ್ಟಿವ್ ಮೂಡಲ್ಲಿ ಇರ್ತಿದ್ರು. ಆ ಕಡೆ ಎಲ್ಲ ಈಗ ರಜಾ ಸಿಕ್ಕಿದಾಗ ಮತ್ತು ನಾರ್ಮಲ್ ಡೇಸಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕರ್ಕೊಂಬಂದ್ಬಿಡ್ತಿದ್ರು. ಬಟ್ ನನಗೆ ಈ ಜಾತ್ರೆ ಎಲ್ಲ ನೋಡಬೇಕು, ಅದೆಲ್ಲ ಫೀಲ್ ಮಾಡಬೇಕು ಅನ್ನೋ ಖುಷಿ ಹೆಂಗೆ ಅಂತಂದರೆ, ಸ್ಪೆಷಲಿ ಇವಾಗ ಫ್ರೆಂಡ್ಸು ಸ್ಕೂಲಲ್ಲಿ ಕಾಲೇಜಲ್ಲಿ ಬಂದು ನಾವು ಜಾತ್ರೆ ಹೋಗಿದ್ವಿ ಅಂದರೆ ಎಸ್ ನಾವೇನು ಮಿಸ್ ಮಾಡ್ಕೋತಿದ್ದೀವಿ ಅಲ್ವಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕೆ ಕರ್ಕೊಂಡೋಗಲ್ಲ ಈ ಜಾತ್ರೆ ಟೈಮಲ್ಲಿ ಅಂತ ಹೇಳಿದ್ರೆ, ಅವರಿಗೇನು ಮಕ್ಕಳು ಜನ ಜಾಸ್ತಿ ಇರ್ತಾರೆ, ಅದರ ನಡುವೆ ಮಕ್ಳಿಗೆ ಹಿಂಸೆ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋದು ಅವ್ರ ಮೈಂಡ್ಸೆಟ್ಟು. ಬಟ್ ನಾನು ಅವಾಗ ಅನ್ಕೋತಿದ್ದೆ ಎಲ್ಲ ಮಿಸ್ ಮಾಡ್ಕೋತಿದ್ದೀನಿ ಅಲ್ವಾ ಅಂತ ಹೇಳಿ. ಬಟ್ ಇವಾಗ ನಾವೇ ನಾವು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಇವತ್ತು ಅಷ್ಟೇ ತುಂಬ ಜನ ಇದ್ದರು. ಸೊ ನಾವು ಕ್ಯೂನಲ್ಲಿ ನನ್ನ ಮಗನ ಕರ್ಕೊಂಡು ಹೋಗೋದು ಹಿಂಸೆ ಆಗುತ್ತೆ ಅಂತೇಳಿ ನಾವು ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ನಾವು ಹೋದ್ವಿ. ಸೊ ನಾವು ಅಪ್ಪಾಜಿನೂ ಅದೇ ಥರ ಅಲ್ವಾ ಯೋಚನೆ ಮಾಡ್ತಿದ್ದೋ ಅಂತೇಳಿ ಇವಾಗ ಅದು ನಮಗೆ ಏನು ಅನಿಸುತ್ತೆ. ಸೊ ಎಸ್ ಇವಾಗ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಅಪ್ಪಾಜಿ ಹೋದ್ಮೇಲೆ ನಮ್ಮಮ್ಮ ಕಂಟಿನ್ಯೂ ಮಾಡಿದ್ದಾರೆ. ನಾವು ವರ್ಷ ನಮ್ಮಮ್ಮನೂ ಕರ್ಕೊಬರ್ತಾರೆ. ಏನಂದರೆ ಅವರೆಲ್ಲ ಕಮಿಟಿ ಮಾಡ್ಕೋತಾರೆ, ಫ್ರೆಂಡ್ಸ್ ಎಲ್ಲ ಜೊತೆ ಕೂಡಿ ಒಂದು ವೆಹಿಕಲ್ ಮಾಡಿಕೊಂಡು ಬರ್ತೀವಿ. ಅದು ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಫ್ ಫೀಲಿಂಗ್ನ ಕೊಡುತ್ತೆ. ಸೊ ಜಾತ್ರೆ ಟೈಮಲ್ಲೇ ಜಾತ್ರೆ ಟೈಮಲ್ಲೇ ಹೋಗೋಣ ಅಮ್ಮ ಅಂತೇಳಿ ಜಾತ್ರೆ ಟೈಮಲ್ಲೇ ಬರ್ತೀವಿ. ಸೊ ನೋಡ್ತಾ ಇರ್ಬೋದು, ಇದು ರಾಮನಾಥಪುರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ತುಂಬ ದೊಡ್ಡ ದೇವಸ್ಥಾನ ಮತ್ತು ತುಂಬ ಪ್ರಸಿದ್ಧಿ ಇರುವಂಥ ದೇವಸ್ಥಾನ. ಗೊತ್ತಿರುತ್ತೆ ಎಲ್ರಿಗೂ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವೇನು ನೋಡ್ತೀರಾ ಸೇಮ್ ಆ್ಯಸ್ ಇಟ್ ಈಸ್ ಹೀಗೇ. ತೇರಂತೂ ಇಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಷಷ್ಠಿ ದಿನ ತುಂಬ ರಶ್ ಇರುತ್ತೆ. ಏನು ಸುಬ್ರಹ್ಮಣ್ಯದಲ್ಲಿ ತೇರಾಗುತ್ತಲ್ಲ, ಆ ಸಮಯದಲ್ಲಿ ಹೇಗೆ ತೇರನ್ನು ಎಳೆಯೋ ಮುಂಚೆ ಗರುಡ 3 ಸಲ ಬಂದು ಪ್ರದಕ್ಷಿಣೆ ಹಾಕಿದ್ಮೇಲೆ ತೇರು ಮುಂದೆ ಹೋಗುತ್ತೆ, ಸೇಮ್ ಹಾಗೇ ಅಲ್ಲಿ ತೇರಾದಮೇಲೆ ಇಲ್ಲೂ ಕೂಡ ಗರುಡ ಬಂದು 3 ಸಲ ಪ್ರದಕ್ಷಿಣೆ ಆದಮೇಲೆ ತೇರು ಮುಂದೆ ಹರಿಯುವಂಥದ್ದು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಸುತ್ತಮುತ್ತನೇ ತುಂಬ ಒಳ್ಳೆ ಪ್ಲೇಸಸ್ ಇರುತ್ತೆ. ಬಟ್ ನಾವು ಅದನ್ನು ಜಾಸ್ತಿ ಜಾಸ್ತಿ ನಾವು ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ, ಸ್ವಲ್ಪ ದೂರದಲ್ಲಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಸೊ ನಾನು ಅದನ್ನೇ ಯಾವಾಗಲೂ ಹೇಳ್ತಿರ್ತೀನಿ. ಸೊ ಇವಾಗ ಗಂಗೆ ಪೂಜೆ, ಕಾವೇರಿ ಪೂಜೆ, ಇದು ಕಾವೇರಿ ನದಿ, ಕಾವೇರಿ ಪೂಜೆನ ಮಾಡೋದಕ್ಕೆ ಅಂತೇಳಿ ಇವಾಗ ಪೂಜೆ ಸಾಮಾನು ತೊಗೊಂಡು ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ನಾನ ಅಂದರೆ ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲೇ ಸ್ನಾನ ಎಲ್ಲ ಮಾಡಿ ಬಂದಿರ್ತೀವಿ. ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ಒಂದು ಸಲ 3 ಸಲ ಮುಳುಗೆ ಹಾಕಿ ಡ್ರೆಸ್ ಏನು ಚೇಂಜ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನಮಗೆ. ಯಾವಾಗಲೂ ಅಷ್ಟೇ ಮನೆಯಿಂದನೇ ಫ್ರೆಶ್ ಅಪ್ ಆಗಿ ಬಂದಿರ್ತೀವಿ. ಬಟ್ ಇಲ್ಲೊಂದು ಹೊಳೆನಲ್ಲಿ ಮುಳುಗಿ 3 ಸಲ ಮೇಲೆ ಎದ್ದು ಬರೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಅದೆಲ್ಲ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು. ದೇವಸ್ಥಾನಕ್ಕೆ ಬಂದಾಗ ದೇವರ ಪುಣ್ಯ ಸ್ನಾನ ಮಾಡಬೇಕು, ದೇವರನ್ನು ನೋಡೋದಕ್ಕೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ಹರ್ಷ ಮಾತ್ರ ಇವಾಗ ಇಲ್ಲೇ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊತಾರೆ. ನಾನು ಹೇಳ್ತಾ ಇದ್ದೀನಿ, ಈ ಸಲ ನೀರು ಕಮ್ಮಿ ಇದೆ, ಪ್ರತಿ ಸಲಕ್ಕಿಂತ ಈ ಸಲ ನೀರು ಕಮ್ಮಿ ಇದೆ. ಈಗೊಂದು 2-3 ವರ್ಷದಲ್ಲಿ ನನಗೆ ಇಲ್ಲಿರೋ ಫ್ರೆಂಡ್ಸ್ ಹೇಳ್ತಾ ಇದ್ರು, ತುಂಬ ನೀರು ಹೊಳೆ ತುಂಬ ಜಾಸ್ತಿಯಾಗಿ ನಮ್ಮ ಮನೆಯೆಲ್ಲ ಮುಳುಗಡೆ ಆಗೋಗ್ಬಿಟ್ಟಿದೆ, ಊರೊಳಗಡೆ ಎಲ್ಲ ನೀರು ಬಂದುಬಿಟ್ಟಿದೆ ಅಂತ ಹೇಳಿ. ಪ್ರತಿ ಸಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಸಲ ನೀರು ಕಮ್ಮಿ ಇದೆ. ನಾನು ನಮ್ಮ ಅಷ್ಟಂಗೆ ಹೇಳ್ತಾ ಇದ್ದೀನಿ, ಬೇಡ ಸಾಕು ಇಲ್ಲೇ ಎಲ್ಲಾದರೂ ನೋಡಿ ಅಂತೇಳಿ. ಬಿಕಾಸ್ ನನ್ನ ಮಗನ ಎತ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ಬಂಡೆ ಕಲ್ಲುಗಳೆಲ್ಲ ಇದೆ, ಸ್ಕಿಡ್ ಆಗಿಬಿಡೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗನ ಎತ್ಕೊಂಡವರು ನೀಲಾಜಲವಾಗಿ ನೆಟ್ಕೊಂಡು ಹೋಗ್ತಿದ್ದಾರೆ. ನಾನು ನೋಡ್ಕೊಂಡು ಹೋಗಿ ಬೇಡ ಇಲ್ಲೇ ಎಲ್ಲ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಅವ್ರಿಗೆ ಶೈ ನೇಚರ್ ಜಾಸ್ತಿ ಇದೆ, ಅವರು ಕಮ್ಮಿ ಜನ ಇರೋ ಕಡೆ ಮತ್ತು ಕ್ಲೀನಾಗಿರೋ ಕಡೆ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನನಗೆ ಸ್ಕಿಡ್ ಆಗಿಬಿಡುತ್ತೆ, ಬಿದ್ದುಬಿಡ್ತೀರಾ, ಬೇಡ ತುಂಬ ದೂರ ಬೇಡ, ಮಗು ಕರ್ಕೊಂಡು ಹೋಗೋದು ಬೇಡ ಅಂತ ನಾನು. ಬಟ್ ಅವರು ನನ್ನ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ನೋಡ್ಕೊಬಾ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಬಟ್ ನನಗೆ ಹೆಂಗೆ ಅಂದರೆ ನಾನು ಹಂಗೆ. ಸೊ ಅಮ್ಮ ಈಗ ಎಲ್ಲೇ ಹೋದರೂ ಅಷ್ಟೇ ಫಸ್ಟು ನಮ್ಮಮ್ಮ ನನ್ನ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗೋದು. ಯಾಕೆಂದರೆ ನಾನು ಬೇಗ ಬಿದ್ದುಬಿಡ್ತೀನಿ, ಅಮ್ಮ ಹೆಜ್ಜೆ ಸರಿಯಾಗಿ ಹಾಕಲ್ಲ ನೀನು ಅಂದ್ಕೊಂಡು ಬೈತಿರ್ತಾರೆ. ಸೊ ಬೇಗ ಸ್ಕಿಡ್ಡಾಗಿ ಬಿದ್ದುಬಿಡ್ತೀನಿ. ಹಾಗಾಗಿ ನಾನು ನಮ್ಮಮ್ಮನ ಕೈ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಅವ್ರ ಮಗನ ಎತ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಹೋಗ್ತಾನೇ ಇದ್ದಾರೆ. ನೀರು ಚೆನ್ನಾಗಿಲ್ಲ, ಜನ ಜಾಸ್ತಿ ಇದ್ದಾರೆ, ಇಲ್ಲಿ ಜಾಸ್ತಿ ಹೆಂಗಸರು ಇದ್ದಾರೆ ಅಂತ ಹೇಳಿ. ಸೊ ಅದೇ ಅವರನ್ನು ರೇಗಿಸ್ತಾ ಹೋಗ್ತಾ ಇದ್ದೀನಿ. ಕೊನೆಗೂ ಇವಾಗ ಒಂದು ಕಡೆ ಬಂದು ನಿಂತ್ವಿ. ಅಂದರೂ ತುಂಬಾ ದೂರ ಬಂದಿದ್ದೀವಿ. ಬಟ್ ನಮ್ಮ ಅಷ್ಟೊಂದು ಇಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಜನ ಇದ್ದಾರೆ. ನಾನು ಸ್ವಲ್ಪ ಬೇಗಕ್ಕೆ ಶುರು ಮಾಡಿದೆ, ಕೊನೆಯಲ್ಲಿ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಂತರು.
ಈಗಲೂ ಅಷ್ಟೇ ನಮ್ಮ ವರ್ಷ ಸುಮ್ಮನೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ. ನಾನು ಒಂದು ರೇಗೋ ತನಕನೂ ಹೀಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು, ಹೋಗ್ತಾರೆ ಅಂತೇಳಿ. ನಾನು ರೇಗದ ಮೇಲೆ ಸರಿ ಅಂದ್ಕೊಂಡು ಬಂದರು. ಅದೊಂಥರ ಕಾಮಿಡಿ ಥರ ಇತ್ತು ನೋಡೋಕ್ಕೆ. A few inches later. ಸೊ ನನಗೆ ಗೊತ್ತಾಗೋಯ್ತು, ನಾನೇನಾದ್ರು ಆ್ಯಕ್ಷನ್ ತೊಗೊಳ್ಳೋವರೆಗೂ ಇವ್ರು ಹೀಗೆ ನಿಂತಿರ್ತಾರೆ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಮುಂದೆ ಹೋಗ್ತಾ ಇದ್ದೀನಿ. ಬಟ್ ನೋಡೋದಕ್ಕೆ ಇಲ್ಲಿ ತುಂಬ ಸಿಂಪಲ್ ಅನ್ನೋ ಥರ ಕಾಣಿಸ್ತಿದೆ. ಅಲ್ಲಿ ಪ್ರತಿಯೊಂದು ಕಡೆನೂ ಅದು ಫಂಗಸ್ ಎಲ್ಲ ಬೆಳೆದಿರೋದ್ರಿಂದ ತುಂಬ ಸ್ಕಿಡ್ ಆಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸಿ, ಅಲ್ಲಿ ಒಬ್ಬರು ಆಂಟಿ ಬಟ್ಟೆ ತೊಳಿತಾ ಇದ್ರು, ಅವ್ರ ಹತ್ರ ಮಗ್ಗಿತ್ತು. ಮಗ್ಗಿಸ್ಕೊಂಡು ಅವರಿಗೆ ಸರಿಯಾಗಿ ಮುಳುಗೋ ಅಷ್ಟು ನೀರಿರಲಿಲ್ಲ, ಅಲ್ಲಿ ಹರಿತಿತ್ತು ನೀರು. ಸೊ ಹಾಗಾಗಿ ಆ ಮಗ್ನಲ್ಲೇ ನೀರು ಹಾಕ್ಬಿಟ್ಟೆ. ಸೊ ಜನ ಜಾಸ್ತಿ ಇದ್ದಾರೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಂದ್ಕೊತೀನಿ. ಸೊ ಅವ್ರದ್ದು ಬೇಗ ಫಟಾಫಟ್ ಅಂತ ಒಂದು 5 ನಿಮಿಷದ ಕೆಲಸಕ್ಕೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿಸಿದ್ರು. ಸೊ ಇವಾಗ ಹರ್ಷಂದು ಸ್ನಾನ ಆಯಿತು. ನಾನು ಹಾಗೆ ಅಲ್ಲೇ ಮುಳುಗಿ ಹಾಕಿ ಇವಾಗ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಪುಟಾಣಿಗೂ ಸ್ನಾನ ಮಾಡಿಸ್ಬೇಕಾಗಿತ್ತು, ಬಟ್ ಅವ್ನು ತುಂಬ ಪುಟ್ಟವನಿದ್ದಾನೆ ಅಲ್ಲ, ನೆಕ್ಸ್ಟ್ ಇಯರಿಂದ ಮಾಡೋದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಅಮ್ಮ ಇಲ್ಲಿ ಅಮ್ಮ ಒದ್ದೆ ಆಗ್ಬಿಟ್ಟಿದ್ದಾಳೆ, ಎಷ್ಟು ಬಿಡ್ತಾನೆ ರೀ. ಇನ್ನು ನನ್ನ ಕಂದ ನೋಡ್ತಾ ಇರ್ಬೋದು, ಅದ್ರ ಪಾಡಿಗದಿದೆ. ಅದೊಂಥರ ಎಷ್ಟು ಒಳ್ಳೆ ಮಗು ಅಂತ ಅಂದರೆ, ಯಾರಿಗೂ ಒಂದಿಷ್ಟು ತೊಂದರೆ ಕೊಡಲ್ಲ, ಒಂದಿಷ್ಟು ಕಿರಿಕಿರಿ ಮಾಡಲ್ಲ. ಅದರಲ್ಲೂ ಹೊರಗಡೆ ಬಂದಾಗ ಆ ವಾತಾವರಣನ ಫೀಲ್ ಮಾಡ್ತಾನೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಮಗ ಹೊರಗಡೆ ಹೋದಾಗ ತುಂಬ ಡಿಗ್ನಿಫೈಡಾಗಿ ಬಿಹೇವ್ ಮಾಡ್ತಾನೆ. ಮಗನೇ ದೊಡ್ಡವನಾಗ್ತಾನೋ ನೀ ಹೀಗೇ ಇರಬೇಕಪ್ಪ ಅಂತ ಹೇಳಿ. ಅವನಂತರ ನನಗೆ ಗಾಡ್ ಗಿಫ್ಟು, ಭಗವಂತನೇ ನನಗೋಸ್ಕರ ಸೃಷ್ಟಿ ಮಾಡಿಕೊಟ್ಟಿರೋಂಥ ನನ್ನ ಮೋಸ್ಟ್ ಪ್ರೀಷಿಯಸ್ ಗಿಫ್ಟ್ ಅದು. ಸೊ ಈಗ ಪುಟಾಣಿಗೆ ಸ್ನಾನ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ, ಹಾಗೆ ಕೈಕಾಲು ತೊಳಿತಾ ಇದ್ದಾರೆ ಅವರಪ್ಪನೋ ಅವ್ರ ಅಜ್ಜಿನೋ. ಅಂದರೆ ಅವನು ಇನ್ನೂ ತುಂಬ ಪುಟ್ಟವನಿದ್ದಾನೆ ಅಲ್ಲ, ಇನ್ನು ನೆಕ್ಸ್ಟ್ ಇಯರಿಂದ ಮಾಡಿಸೋದು ಇದ್ದಿದ್ದೆ. ಸಾಲದ ಪುಟ್ಟು ಮಗು ಅದು, ಚಳಿ ಇದೆ ಅಂತ ಹೇಳಿ ಅವನ ಸ್ನಾನ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದೆ. ಅಂದರೆ ಮನೆಯಲ್ಲಿ ನಾವಿಬ್ಬರೇ ಇರ್ತೀವಿ ಅಲ್ವಾ, ಸೊ ಈ ಥರ ಎಲ್ಲ ಹೊರಗಡೆ ಬಂದಾಗ ಖುಷಿ ಪಡುತ್ತೆ ಅದೆಲ್ಲ ನೋಡಿ. ಸೊ ಅದೊಂಥರ ಅವನಿಗೆ ಡಿಫ್ರೆಂಟ್ ಫೀಲ್ನ ಕೊಡುತ್ತಲ್ಲ, ಸೊ ಅದು ನನಗೆ ಇನ್ನೊಂಥರ ಖುಷಿ ಕೊಡುತ್ತೆ. ಅವ್ನು ರಿಯಾಕ್ಟ್ ಮಾಡ್ತಾನೆ ಎಲ್ಲ ನೋಡಿ. ಸೈಲೆಂಟ್ ಮಾತ್ರ, ಅವ್ರ ಅಪ್ಪನ ಥರ ಫುಲ್ಲು ಸೈಲೆಂಟ್ ಅವನು. ಇವಾಗ ಸ್ನಾನ ಎಲ್ಲ ಆಗಿದ್ದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ನಾನು ಕಾವೇರಿ ನದಿ ಇದೆಲ್ಲ ಪೂಜೆ ಮಾಡ್ತೀವಿ, ಎಲ್ಲರೂ ಹಾಗೆ ಮಾಡಿದ್ದು. ಸ್ನಾನ ಎಲ್ಲ ಮುಗಿಸಿ ಇವಾಗ ಕಾವೇರಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನ ಹತ್ರ ಬರೋಷ್ಟಲ್ಲೇ ಬಟ್ಟೆ ಎಲ್ಲ ಹೊಂಗೋಗ್ಬಿಡ್ತು. ನಾವು ಅದಕ್ಕೆ ಯಾವಾಗಲೂ ಅಷ್ಟೇ. ಮತ್ತು ಅಲ್ಲೆಲ್ಲ ಸ್ವಲ್ಪ ಜನ ಜಾಸ್ತಿ ಎಲ್ಲ ಇರ್ತಾರಲ್ವ, ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ, ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಅಪ್ಪಾಜಿ ಜೊತೆ ಬರಬೇಕಾದ್ರೂ ಅಷ್ಟೇ, ನಮ್ಮಮ್ಮ ಜೊತೆ ನಾವು ಸಪ್ರೇಟಾಗಿ ಬರಬೇಕಾದ್ರೂ ಅಷ್ಟೇ, ಈಗಲೂ ಅಷ್ಟೇ. ಒಂದು ಮನೆಯಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಜಸ್ಟ್ ಇಲ್ಲಿ 3 ಸಲ ಮುಳುಗಿ ಹಾಗೆ ಬಂದು ದೇವರಿಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇನ್ನಂತೂ ಫುಲ್ ರಶ್ ಆಗೋಯಿತು. ಆಲ್ಮೋಸ್ಟ್ ಒಂದು 12 o'clock ಆಗೋಯಿತು. ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಎಲ್ಲ ದೇವಸ್ಥಾನಗಳು. ಫಸ್ಟ್ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಬಟ್ ಇಲ್ಲಿ ಹರಳಿಕಟ್ಟೆನ ಒಂದು ರೌಂಡ್ ಹಾಕಿ, ಅಂದರೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿ ಹಳ್ಳಕ್ಕೆ ಬೀಳೋದು ಸಹಜ ಅಲ್ವಾ, ಯಾರು ಏನು ಮಾಡ್ತಿರ್ತಾರೆ ಆ ಕ್ಯೂ ಪ್ರಕಾರ ಹೋಗೋದು ಸಹಜ. ಅಲ್ಲೇ ಒಂದು ಸುಮಾರು ಜನ ಹರಳಿಕಟ್ಟೆ ಸುತ್ತಾಯಿದ್ರು. ಇನ್ನು ಅಮ್ಮ ಅನುಷಕ ಸ್ವಲ್ಪ ಹಿಂದೆ ಹುಡ್ಕೊಂಬಿಟ್ರು, ರೀ ಬನ್ನಿ ನಾವು ಸುತ್ತೋಣ ಅಂತೇಳಿ ಅಷ್ಟನ್ನು ಕರ್ಕೊಂಡು ಬಂದೆ. ಅವರು ಅಷ್ಟು ಅದನ್ನ ಹೇಳ್ತಿದ್ರು, ಯಾರೋ ಒಬ್ಬರು ಮಾಡಿದ್ದು ಏನು ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ ಅಂತೇಳಿ. ಇನ್ನೂ ಅಲ್ಲಂತೂ ಅಲ್ಲಿ ದೇವ್ರ ಪೂಜೆ ಮಾಡ್ತಿದ್ದಾರೋ ಬಿಡ್ತಿದ್ದಾರೋ, ಬಟ್ ಅಲ್ಲೆಲ್ಲ ಹಾಲೆಲ್ಲ ಹಾಕ್ಬಿಟ್ಟಿದ್ರು. ನನ್ನ ಪ್ರಕಾರ ಅದು ಹಾಗೆಲ್ಲ ಮಾಡಬಾರ್ದು, ಯಾಕೆಂದರೆ ಅದನ್ನೆಲ್ಲ ತುಳ್ಕೊಂಡು ಓಡಾಡ್ತೀವಿ ಅಲ್ವಾ. ಸೊ ಪುಣ್ಯಕ್ಕೋಸ್ಕರ ಮಾಡ್ತೀವಿ, ಬಟ್ ಅದರಿಂದ ಇರಲಿ ಪರವಾಗಿಲ್ಲ, ಅದು ಅವ್ರವ್ರ ನಂಬಿಕೆ. ಸೊ ಇವಾಗ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಬಂದು ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಏನು ಹಣ್ಣು ಕಾಯಿ ಹಣ್ಣು ತುಪ್ಪ ಮಾಡೋದಕ್ಕೆ ಸಾಮಾನೆಲ್ಲ ತೊಗೋಬೇಕು. ಮತ್ತು ಇಲ್ಲಿ ಇದು ನಾಗರಸೆಡೆ ಎಲ್ಲ ತೊಗೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು ಅದು ಕ್ಯೂನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ದೇವಸ್ಥಾನ ಸುತ್ತ ಎಷ್ಟು ಕ್ಯೂ ಇತ್ತು ಅಂತ ಅಂದರೆ
12 ಗಂಟೆ ನಾವು ಅಲ್ಲಿ ಬಂದಿದ್ದು. ನಾವು ಆ ಕ್ಯೂನಲ್ಲೇ ನಿಂತಿದ್ರೆ ನಾವು ಪಕ್ಕ ಸಂಜೆ 5 ಗಂಟೆವರೆಗೂ ನಾವು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ನಾವು ಹೋದ ಸಲನೂ ಅಷ್ಟೇ ಇದೇ ಥರ ನಾವು ಟಿಕೆಟ್ ತೊಗೊಂಡೇ ಒಳಗಡೆ ಬಂದಿದ್ವಿ. ಇವಾಗ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. 3 ಮೆಂಬರ್ಸ್ಗೆ 250 ರುಪೀಸ್ ಏನೋ ಇತ್ತು. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸಾಲದಕ್ಕೆ ಮಗು ಇದೆ. ಮಶ ಹೇಳ್ತಿದ್ದೆ, ನನ್ನ ಮಗನಿಗಿಂತ ಹೆಚ್ಚಾಗಿ ನನಗೆ ನಿನ್ನೂ ನೋಡೋಕ್ಕಾಗಲ್ಲ, ರಶ್ ಮಧ್ಯೆ ನಿನ್ನನ್ನು ಕರ್ಕೊಂಡೋದ್ರೆ ನೀನಂತೂ ಅವತ್ತಿನ ದಿನ ಎಲ್ಲ ಮೇಲೆ ಹೇಳಲ್ಲ ಅಂತೇಳಿ ರೇಗಿಸ್ತಾಯಿದ್ರು. ಸೊ ಇವಾಗ ಅಂದರೆ ಏನು ರಶ್ ಇರಲಿಲ್ಲ, ಟಿಕೆಟ್ ತೊಗೊಂಡು ಒಳಗಡೆ ಹೋಗೋ ಕಡೆ ಅಷ್ಟು ರಶೇ ಇರಲಿಲ್ಲ ಹೇಳ್ಬೇಕಾದ್ರೆ. ನಾವು ಡೈರೆಕ್ಟ್ ಇವಾಗ ದೇವಸ್ಥಾನದ ಮುಂಭಾಗ್ಲಿಂದನೇ ಹೋಗ್ತಾ ಇದ್ದೀವಿ. ಬಟ್ಟು ಹೊರಗಡೆ ಪಾಪ ಕ್ಯೂ ನಿಂತಿರೋದು ನೋಡಿ ನನಗೆ ಅವ್ರನ್ನೆಲ್ಲ ನೋಡಿ ಪಾಪ ಅನ್ನಿಸ್ತಾಯಿತ್ತು. ಯಾಕೆಂದರೆ ಬಿಸಿಲು ಇದೆ. ಅಷ್ಟು ಕ್ಯೂನ ಅವರು ಕ್ಲಿಯರ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಕಮ್ಮಿ ಅಂದರೂ ಒಂದು 5 ಗಂಟೆ ಹಾಗೇ ಆಗುತ್ತೆ. ಒಳಗಡೆ ಹೋದಾಗ ಒಂದು ಸಲ ತೋರಿಸ್ತೀನಿ ಅದನ್ನು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಒಂಥರ ಮನಸ್ಸಿಗೇನೋ ಒಂಥರ ಸಮಾಧಾನ, ನೆಮ್ಮದಿ. ಹೋದ ಸಲ ಬಂದಾಗ ನನ್ನ ಮಗನಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ದೇವ್ರ ಹತ್ರ, ನನಗೆ ಮಗು ಬೇಕು ಅಂತ ಹೇಳಿ. ಹೋದ ಸಲ ಅಲ್ಲ, ಆದರೂ ಹೋದ ವರ್ಷ. ಈ ಸಲ ನನ್ನ ಮಗನ ಜೊತೆನೇ ಹೋಗ್ತಾ ಇದ್ದೀನಲ್ವ, ಸೊ ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಇನ್ನು ನನ್ನ ದೇವರೆಲ್ಲ ರೆಕಾರ್ಡ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಕ್ಯೂನ ಒಂದಿಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಅದರ 10 ಪಟ್ಟು ಜಾಸ್ತಿ ಇದ್ದಾರೆ, ಒಳಗಡೆ ಇಷ್ಟೇ ಕಾಣಿಸ್ತಾ ಇರೋದು. ಸೊ ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ಹೊರಗಡೆ ಬಂದು ಅಲ್ಲಿ ಏನಿದ್ರು ದರ್ಶನ ಮಾಡ್ಕೊಳ್ಳೋದಷ್ಟೇ. ಇವಾಗ ಹೊರಗಡೆ ಬಂದು ಒಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ, ಅಷ್ಟರಲ್ಲಿ ಅಮ್ಮ ಬಂದು ಅಲ್ಲಿ ಆ ಕಡೆ ಹಣ್ಣು ತುಪ್ಪ ಎಲ್ಲ ಮಾಡಿಸ್ತಾಯಿದ್ರು. ಇವಾಗ ದೇವರಿಗೆಲ್ಲ ನಮಸ್ಕಾರ ಮಾಡಿ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಅಮ್ಮ ಬಂದು ಇವಾಗ ಇಲ್ಲಿ ಹಣ್ಣು ತುಪ್ಪ ಮಾಡಿಸ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಕ್ಯೂ ಎಷ್ಟೊಂದಿದೆ ಅಂತೇಳಿ. ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಹೊರಗಡೆಯಿಂದ ನಾನು ಅದು ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಸೊ ಎಸ್, ತುಂಬಾ ರಶ್ ಇತ್ತು. ಈ ಒಂದು ತಿಂಗಳ ಕಾಲ ಹಾಗೆ ಇರುತ್ತೆ. ಸಾಲದಕ್ಕವತ್ತು ಹೊಸ ವರ್ಷ ಆಗಿರೋದ್ರಿಂದ ಜನ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಸೊ ಇನ್ನು ಇಲ್ಲೆಲ್ಲ ಹಣ್ಣು ತುಪ್ಪ ಮಾಡೋದು ಪ್ರತಿಯೊಬ್ಬರು ಅಂದರೆ ಬರೋರೆಲ್ಲ ಹಣ್ಣು ತುಪ್ಪ ಮಾಡಿಸ್ತಾರೆ. ಅದೊಂದು ಪದ್ಧತಿ ಇದೆ ಇಲ್ಲಿ, ಹಾಗಾಗಿ ಮಾಡಿಸ್ತಾ ಇದ್ದಾರೆ. ಇನ್ನು ವರ್ಷ ಮತ್ತೆ ದೇವಸ್ಥಾನದ ಹೊರಗಡೆ ಹೋದರು. ಏನಂದರೆ ಮಗು ಕೈಲಿ 101 ರೂಪಾಯಿ ಹುಂಡಿಗೆ ಹಾಕಿಸ್ಬೇಕಾದ್ರೆ ನನ್ನ ಮಗ ಬಂದು 1 ರೂಪಾಯಿ ಕಾಯಿನ್ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದ. ಅದನ್ನ ನೋಡ್ಕೊಂಡೇ ಇಲ್ಲ ಅವರು. ಅದೇನು ನೋಟ್ ಇದೆ ಅದು ಮಾತ್ರ ಹಾಕಿದ್ದ, ಕಾಯಿನ್ ಮಾತ್ರ ಕೈಯಲ್ಲೇ ಇಟ್ಕೊಂಡಿದ್ದ. ಸೊ ಹಾಗಾಗಿ ಅದನ್ನು ಮತ್ತೆ ಎಗೇನ್ ಹುಂಡಿಗೆ ಹಾಕ್ಸೋದಕ್ಕೆ ಅಂತೇಳಿ ಹೊರಗಡೆ ಕರ್ಕೊಂಡ್ಬಂದರು. ಸೊ ನಾವು ಹೋದ್ಮೇಲೆ ಮತ್ತೆ ಜನ ಮತ್ತೆ ಜಾಸ್ತಿ ಆಗೋದ್ರು. ಇವಾಗ ಹಣ್ಣು ತುಪ್ಪ ಎಲ್ಲ ಆಯಿತು. ಇವಾಗ ಅದು ದೇವ್ರ ಹತ್ರ ಇಟ್ಟು ಅಲ್ಲಿರೋ ದೇವ್ರ ಹತ್ರನೇ ಇಟ್ಟು ತೀರ್ಥ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹುಡುಗಿ ಕೊಟ್ಟಿದ್ದು ಇಟ್ಕೋಬೇಕಂದ್ರೆ ನೀನು ಚಿನ್ನು ಕೇಳಬಾರ್ದಮ್ಮ, ತಲೆಯಿಂದ ಕಿತ್ಕೊಂಡ. ನನ್ನ ಮಗನಿಗೆ ಫ್ಲವರ್ ಕೊಟ್ಟಿದ್ದಾರೆ ಚಿನ್ನವ. ಪ್ರೀತಿಯಿಂದ ಕೊಟ್ಟು ಕೈ ಕಿಸ್ ಕೊಟ್ಟು ರೋಸ್ ಕೊಟ್ಲ ಹುಡುಗಿ. ಖುಷಿ ನೋಡು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಮೇಯ್ನ್ ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ತುಂಬ ರಶ್ ಇರುತ್ತೆ. ಇನ್ನು ಅದು ಹೊರತುಪಡಿಸಿದ್ರೆ ರಾಮನಾಥಪುರದಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿದೆ. ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಹೊರಗಡೆ ಬಂದು ಫಸ್ಟ್ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಇವಾಗ ಮೀನಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಬೇಕಂದ್ರೆ ಜಾತ್ರೆನ ನೋಡ್ಕೊಂಡು ಹೋಗ್ಬೇಕಲ್ವಾ. ನನ್ನ ಮಗ ನೋಡ್ತಾ ಇರ್ಬೋದು, ಅವರಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು ಕ್ಯೂಟ್ ಆಗಿತ್ತು ಅಂತ ಅಂದರೆ ಲಿಟಲ್ ಬಿಟ್ ನಾನು ಸ್ವಲ್ಪ ಎಮೋಷ್ನಲ್ ಕೂಡ ಆದೆ. ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಜಲಸ್ ಆಯಿತು. ಯಾಕೆಂದರೆ ಅವರಪ್ಪನ ಕಂಡ್ರೆ ಅವ್ನಿಗೆ ಎಷ್ಟು
ಪ್ರೀತಿ ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು 24/7 ನಿನ್ನ ಜೊತೆನೇ ಇರ್ತೀನಿ, ನೀನು ಸೇವೆ ಮಾಡ್ತೀನಿ, ನಿಮ್ಮಪ್ಪ 15 ದಿನಕ್ಕೊಂದ್ಸಲ ಬರ್ತಾರೆ, ಅಂಥ ಸ್ಪೆಷಲ್ ಲವ್ ಏನು ನಿಮ್ಮ ಅಪ್ಪನ ಮೇಲೆ, ಅಂಥ ಬಾಂಡಿಂಗ್ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಅದನ್ನೆಲ್ಲ ನಾವು ಬಾಯಲ್ಲಿ ಹೇಳೋದಕ್ಕಾಗಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೊಂಥರ ಅಪ್ಪ ಮಗನ ಸ್ಪೆಷಲ್ ಬಾಂಡಿಂಗು. ಅವರಿಗೂ ಅಷ್ಟೇ, ಅವ್ರ ಮಗ ಅಂದರೆ ಪ್ರಾಣ. ಸೊ ಈ ಥರ ಸ್ಪೆಷಲ್ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅದು ಒಂಥರ ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಎಷ್ಟು ಗಟ್ಟಿಯಾಗಿ ಅವ್ರ ಅಪ್ಪನ ತಲೆ ಇಟ್ಕೊಂಡು ಕುತ್ಕೊಂಡು ಜಾತ್ರೆ ನೋಡ್ತಿದೆ ಅಂದರೆ, ನಾನು ಕೂಗ್ತಾ ಇದ್ರೂ ಕೂಡ ಅವನಿಗೆ ಗಮನನೇ ಇಲ್ಲ, ಅಷ್ಟು ಇನ್ವಾಲ್ವ್ ಆಗಿ ಅವ್ರ ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಂಡು ಜಾತ್ರೆ ನೋಡ್ತಾ ಇದೆ. ಸೊ ನಂಗೆ ಇದು ನೋಡ್ಬೇಕಾದ್ರೆ ಮುಂಚೆ ನಾನು ಆರ್ಟಿಕಲ್ ಓದಿದ್ದೆ, ತಂದೆ ಹೆಗ್ಲ ಮೇಲೆ ಕೂತು ಪ್ರಪಂಚ ನೋಡೋದು ತುಂಬ ಸುಂದರವಾಗಿರುತ್ತಂತೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನಾವು ಫ್ಲೈಟಲ್ಲೇ ಹೋಗಲಿ ಅಥವಾ ತುಂಬ ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತು ನೋಡಿದ್ರೂ ಕೂಡ ಪ್ರಪಂಚ ಅಷ್ಟು ಸುಂದರವಾಗಿ ಕಾಣಿಸುತ್ತೋ ಇಲ್ವೋ, ಬಟ್ ತಂದೆ ಹೆಗ್ಲ ಮೇಲೆ ಕೂತು ಪ್ರಪಂಚ ನೋಡೋದಿದೆಯಲ್ಲ, ಅದೊಂಥರ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಅದು ಒನ್ಸ್ ನನಗೆ ನೆನಪಿಗೆ ಬಂತು. ಇನ್ನು ಇವಾಗ ಜಾತ್ರೆ ಅಂದಮೇಲೆ ಕಡಲೆಪುರಿ, ಖಾರ, ಮಿಕ್ಸ್ಚರ್ ಇದೆಲ್ಲ ಒಂಥರ ಸ್ಪೆಷಲ್ ವೈಬ್ನೇ ಕೊಡುತ್ತೆ ಅಲ್ವಾ. ಜಾತ್ರೆ ಅಂದರೆ ಅದೇ ಅಲ್ವಾ ಸ್ಪೆಷಲ್. ಸೊ ಇವಾಗ ಕಡಲೆಪುರಿ ಕಡೆ ಬಂದ್ವಿ. ಪುರಿ ಎಲ್ಲ ತೊಗೊಂಡು, ಸ್ವೀಟ್ಸ್ ಎಲ್ಲ ತೊಗೊಂಡು, ಇವಾಗ ತರಾವರಿ ಸ್ವೀಟ್ಸ್ ಬಂದಿರ್ಬೋದು, ಬೇಕ್ರಿನಲ್ಲಿ ಬೇಕಾದ ಥರ ಸ್ವೀಟ್ಸ್ ಎನಿ ಟೈಮ್ ಸಿಗ್ಬೋದು. ಬಟ್ ಈ ಥರ ಜಾತ್ರೆಗೆ ಬಂದಾಗ ಅಲ್ಲಿ ಕಡಲೆಪುರಿ ತೊಗೊಂಡು, ಆ ಸ್ವೀಟ್ಸ್ ತೊಗೊಂಡು ಅದು ತಿನ್ನೋದಿದೆಯಲ್ಲ, ಅದೊಂಥರ ಡಿಫ್ರೆಂಟ್ ಟೇಸ್ಟ್. ನನಗೆ ಸ್ವೀಟ್ಸ್ ಅಂದರೆ ಅತಿಯಾಗಿ ಏನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಯಾವುದೇ ಆದರೂ ಅಷ್ಟೇ ಒಂದು ಸ್ವೀಟ್ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಜಾತ್ರೆಯಲ್ಲಿ ಸಿಗೋದು ಮತ್ತು ಸಂತೆಯಲ್ಲಿ ಸಿಗೋ ಕಡಲೆಪುರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಒಂದು 10 ಸೇರು ತೊಗೊಂಡ್ರು. ಅಂದರೆ ಹರ್ಷಂಗೂ ಇಷ್ಟ ಆಗುತ್ತೆ. ಆ್ಯಂಡ್ ಆ ದೇವಸ್ಥಾನದಿಂದ ಬಂದಾಗ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬಂದಾಗಲೂ ಅಕ್ಕಪಕ್ಕದ ಮನೆಗೆಲ್ಲ ಪ್ರಸಾದ ಕೊಡೋದೊಂದು ಪದ್ಧತಿ ಇದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಲ್ಲ ತೊಗೊಂಡು ಇವಾಗ ಸ್ವೀಟ್ಸ್ ಎಲ್ಲ ತೊಗೊಂಡು ಕಡಲೆಪುರಿನೂ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಅಂದರೆ ಮನೆಗೆ ಹೊರಡ್ತಾ ಇಲ್ಲ, ಜಾತ್ರೆ ನೋಡಿಕೊಂಡು ಇನ್ನು ಮೀನಾಕ್ಷಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಏನಾದರೂ ಇವಾಗ ಹೆವಿಯಾಗಿ ರೆಡಿಯಾಗಿದ್ರೆ ಅಥವಾ ಮೀಣ ಅನ್ನೋ ಥರ ವಸ್ತಿದ್ರೆ ಜಾತ್ರೆ ಅಂತಾರಲ್ವ, ಹಾಗೆ ಇಲ್ಲಿ ಒಳಗಡೆ ಎಂಟರ್ ಆದ ತಕ್ಷಣ ಅದೊಂಥರ ಸ್ಪೆಷಲ್ ವೈಬ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಎಲ್ಲಿ ನೋಡಿದ್ರು ಕಣ್ಣಿಗೊಂಥರ ಹಬ್ಬ. ಅದರಲ್ಲೂ ಮಕ್ಕಳಿಗಂತೂ ಈ ಥರ ಜಾತ್ರೆಗಳು ಅಂದರೆ ತುಂಬ ಖುಷಿ ಕೊಡುತ್ತಲ್ವ. ನನಗೂ ಅಷ್ಟೇ, ಚಿಕ್ಕದ್ರಲ್ಲಿ ಈ ಥರ ಜಾತ್ರೆ ಅಂತಂದರೆ ಮೇಯ್ನ್ ಕಿಚನ್ ಸೆಟ್ಟು, ಗೊಂಬೆಗಳು, ಇದೆಲ್ಲದ್ರ ಮೇಲೆ ಜಾಸ್ತಿ ಕಣ್ಣು ಹೋಗ್ತಿತ್ತು. ಬಟ್ ಇವಾಗ ನಾವು ಸ್ವಲ್ಪ ದೊಡ್ಡವರಾಗಿದ್ದೀವಿ, ಅದ್ರ ಬಗ್ಗೆ ಆ ಕಡೆ ನೋಡಬೇಕು ಅಂತಲೂ ಅನ್ನಿಸ್ತಿಲ್ಲ, ಏನೋ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಲ್ಲ ಅಂತೇಳಿ ಮಾಡಿದ್ದೀನಿ. ಸೊ ನನ್ನ ಹತ್ರ ಅಂತೂ ನನಗೆ ಈ ಗೊಂಬೆ ಆಟ, ಈ ಅಡುಗೆ ಆಟ, ನಂಗೆ ಚಿಕ್ಕ ಮಕ್ಳ ಥರನೇ, ನಾನು ಜಾಸ್ತಿ ಚಿಕ್ಕ ಮಕ್ಳ ಜೊತೆನೇ ಬೆರೆಯೋದು, ಜಾಸ್ತಿ ಚಿಕ್ಕ ಮಕ್ಳ ಜೊತೆನೇ ಆಟ ಆಡೋವಂಥದ್ದು. ಸೊ ನಿಷ್ಕಲ್ಮಶವಾದಂಥ ಮನಸ್ಸು. ಸೊ ಯಾವುದೇ ಥರದ ಅಪೇಕ್ಷೆ ಇಲ್ಲದೇ, ಯಾವುದೇ ಥರ ಒಂಥರ ಆಗಲೇ ಹೇಳಿದಾಗೆ ನಿಷ್ಕಲ್ಮಶವಾಗಿರುತ್ತೆ. ಸೊ ನಾನು ಜಾಸ್ತಿ ಅವ್ರ ಜೊತೆನೇ ಬೆರೆಯೋದು. ಆಗಾಗ ನನ್ನ ಹತ್ರ ಸಿಕ್ಕಾಪಟ್ಟೆ ಗೊಂಬೆಗಳು, ಕಿಚನ್ ಸೆಟ್ಗಳು ಎಷ್ಟು ಇತ್ತು ಅಂದರೆ, ನಮ್ಮಮ್ಮ ರೀಸೆಂಟಾಗಿ ಅಂದರೆ ಒಂದು 5 to 6 years ಬ್ಯಾಕ್ ನನ್ನ ಹತ್ರ ಇರೋ ಗೊಂಬೆಗಳು ಅದನ್ನೆಲ್ಲ ತಗೊಂಡು ನೀರಲ್ಲಿಗೆ ಹಾಕ್ಬಿಟ್ಟಿದ್ರು. ನಾನು ಕಾಲೇಜಿಗೆ ಹೋಗಿರೋ ಟೈಮಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಹಾಕ್ತಿದ್ದೆ. ನನ್ನ ಗೊಂಬೆ ಎಲ್ಲ ನೀರೊಲೆಗೆ ಹಾಕ್ಬಿಟ್ಟಿದ್ದಾಳೆ ಹಾಗೆ ಹೀಗೆ ಅಂತೇಳಿ ನಮ್ಮಮ್ಮನ ಜೊತೆ ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ದೆ. ಸೊ ಅದೊಂಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಅನಿಸೋದು. ನಾನೇನು ಅವರೇ ಇರಬೇಕು ಇವರೇ ಇರಬೇಕು ಅಂತೇನು ಬೇರೆಯವ್ರನ್ನೆಲ್ಲ ನಾನು ಕಾಯ್ತಿರ್ಲಿಲ್ಲ. ಸೊ ನಾನು ಒಬ್ಬೊಬ್ಬಳೇ ಆಟ ಆಡೋದು. ಸೊ ಈ ಥರ ನಾನು ಸ್ವಲ್ಪ ಇಮ್ಯಾಜಿನರಿ ಲೈಫ್ನ ಜಾಸ್ತಿ ಇಷ್ಟಪಡ್ತೀನಿ. ಸೊ ಹಾಗಾಗಿ ಬಟ್ ಇವಾಗ ಏನಂದರೆ ಸ್ವಲ್ಪ ದೊಡ್ಡವರಾಗಿದ್ದೀವಲ್ವ, ಈ ಪಾತ್ರೆಗಳಿರೋ ಕಡೆ ಜಾಸ್ತಿ ಗಮನ ಹೋಗ್ತಿತ್ತು. ನಮ್ಮ ವರ್ಷ ಬೈತಾ ಇದ್ರು, ನೋಡ್ದ ನೀನು ಆಂಟಿ ಆಗಿದೆಯಾ, ಇವಾಗ ಬರೀ ಪಾತ್ರೆಗಳ ಹತ್ರ ಹೋಗಿ ನಿಂತ್ಕೋತೀಯ ಅಂಥೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಫ್ಯಾಮಿಲಿ ನಾವು ಓನಾಗಿ ಕ್ರಿಯೇಟ್ ಮಾಡ್ಕೋತಿದ್ದೀವಿ ಅಂದರೆ ಮನೆಗೆ ಬೇಕಾಗಿರೋದು, ಬೇಡ್ತಾ ಇರೋದು ಕಣ್ಣು ಕಾಣಿಸ್ದಾಗ ತೊಗೊಳ್ಳೇಬೇಕಲ್ವ. ಸೊ ನಮ್ಮ ವರ್ಷಂಗೆ ಹಂಗೆ ಲೆಕ್ಚರಿಂಗ್ ಕೊಡ್ತಾ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ದೇವಸ್ಥಾನದ ದರ್ಶನ ಕೂಡ ಆಯಿತು. ಸೊ ಇವಾಗ ಊಟ ಕೂಡ ತೊಗೊಂಡು ಬಂದಿದ್ವಿ. ಅಂದರೆ ಯಾವಾಗಲೂ ಹೀಗೆ ತೊಗೊಂಡ್ಬರ್ತೀವಿ. ನಾನು ಅಮ್ಮ ಅಂತೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಬಟ್ ಹರ್ಷ ತಿಂದಿದ್ರು. ಸೊ ಇವಾಗ ಪಲಾವ್ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲೇ ಒಂದು ಕಡೆ ಯಾವಾಗಲೂ ಇಲ್ಲೇ ಕೂತು ತಿನ್ನೋದು. ಇಲ್ಲಿ ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ಸೊ ತಿಂಡಿ ಎಲ್ಲ ಆದಮೇಲೆ
ಮೀನಾಕ್ಷಮ್ಮನ ದೇವಸ್ಥಾನ ಅಂತ ಹೇಳಿದ್ವಿ. ಮೇಯ್ನ್ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಮೀನುಗಳು. ಈ ಥರ ಮೀನುಗಳು ನಿಮಗೆ ಶೃಂಗೇರಿನಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ಈ ಭಾಗದವ್ರು ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡು ಒಂದು ಸಲ ಒಂದು ಸ್ಟೋರಿ ಹೇಳಿದರು. ಏನಂದರೆ ಇಲ್ಲಿ ಯಾವುದೋ ಒಂದು ಮೀನಿಗೆ ಇಲ್ಲಿನ ಪುರೋಹಿತರು ಚಿನ್ನದ ಮೂಗುತಿ ಹಾಕಿದಾರಂತೆ. ಚಿನ್ನದ್ದು ಅವ್ರ ವಜ್ರದ್ದು ಮೂಗುತಿ ಹಾಕಿದ್ದಾರೆ. ಅದು ಎಲ್ಲರೂ ಕಣ್ಣಿಗೂ ಕಾಣಿಸಲ್ಲ, ತುಂಬ ಪುಣ್ಯ ಮಾಡಿರೋರು ಕಣ್ಣಿಗೆ ಮಾತ್ರ ಕಾಣಿಸುತ್ತೆ ಅಂತ ಹೇಳಿ. ಬಟ್ ನನಗೇನು ಅಂದರೆ ಸ್ವಲ್ಪ ಡೌಟ್ಸ್ ಜಾಸ್ತಿ. ಅಂದರೆ ಏನಾದರೂ ಒಂದು ಸ್ಟೋರಿ ಕೇಳಿದಾಗ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಸಿಗೋವರೆಗೂ ಸಿಕ್ಕಾಬಟ್ಟೆ ಕ್ವಶನ್ ಮಾಡ್ತೀನಿ. ಸೊ ಹೀಗೆ ಸಿಕ್ಕಾಬಟ್ಟೆ ಕ್ವಶನ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳೋರು, ಇವಾಗ ಏನು ಹೇಳ್ಬಾರ್ದು, ಅದ್ರ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ಕ್ವಶನ್ ಮಾಡ್ತಾನೆ ಇರ್ತಾಳೆ ಅಂತ ಹೇಳಿ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರೋರು ಎಲ್ಲ ಫಸ್ಟು ದೇವರ ದರ್ಶನ ಮಾಡಿ ಇಲ್ಲೇಗೆ ಊಟ ತೊಗೊಂಡು ಬಂದು ಊಟ ಮಾಡ್ತಾರೆ. ಸೊ ಮನೆಯಲ್ಲಿ ಊಟ ಮಾಡೋದು ಸಹಜನೇ, ಬಟ್ ಇವತ್ತಿಗೆ ಕಮ್ಮಿ ಆಗ್ತಾಯಿದೆ. ಬಟ್ ಒಂದು ಸಲ ದೇವಸ್ಥಾನಕ್ಕೆ ಊಟ ತೊಗೊಬಂದು ತಿಂದರೆ ಅದೊಂಥರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಊಟ ಮಾಡಿದ್ದು ಮಿಕ್ಕಿದ್ದ ಊಟ ತೊಗೊಬಂದು ಇಲ್ಲಿ ಹಾಕ್ತಿದ್ದಾರೆ ಮೀನುಗಳಿಗೆ ತಿನ್ನಲಿಕ್ಕೆ ಅಂತ ಹೇಳಿ. ಇನ್ನು ಮೀನುಗಳಿಗೆ ಅಲ್ಲೇ ಕಡಲೆಕಾಯಿ, ಕಡಲೆಪುರಿ ಅಥವಾ ಪಾಪ್ಕಾರ್ನ್ ಇದೆಲ್ಲ ಮಾಡ್ತಿರ್ತಾರೆ. ಒಂದು 10 ನಿಮಿಷ ಇಲ್ಲಿ ಬಂದು ನಿಂತು ಅದು ಮೀನುಗಳನ್ನ ನೋಡ್ತಾ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಅದೆಷ್ಟು ಗುಂಪಾಗಿ ಒಂದು ಯುನಿಟಿ ಕಾಣುತ್ತೆ ಅದರಲ್ಲಿ. ಮನುಷ್ಯನಿಗೆ ಇದೆಲ್ಲ ಸ್ವಲ್ಪ ಕಮ್ಮಿ, ಯಾಕೆಂದರೆ ಅವರ ಅವಶ್ಯಕತೆಗಳಿಗೆ ತೀರದ ತಕ್ಷಣ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳೋದು ಪ್ರಾಣಿಗಳ ಗುಣದಲ್ಲಿ ಮೇಲು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಕಲ್ಲುಗಳೆಲ್ಲ ಇದೆಯಲ್ಲ, ಸೊ ಅದರಿಂದ ಒಳಗಡೆಗೆ ಮಾತ್ರ ಈ ಥರ ಮೀನುಗಳು ನೋಡೋದಕ್ಕೆ ಸಿಗೋದು. ಇದರಿಂದ ಆಚೆಗಿರೋ ಮೀನುಗಳು ಒಳಗಡೆ ಬರಲ್ಲ, ಇಲ್ಲಿರೋವಂಥ ಮೀನುಗಳು ಕೂಡ ಆ ಕಟ್ಟೆ ದಾಟ ಆಚೆ ಹೋಗಲ್ಲ. ಇದು ಕೂಡ ನನ್ನ ಫ್ರೆಂಡ್ ಹೇಳಿದ್ದು ನನಗೆ, ಹಾಗಾಗಿ ಅದು ನೆನಪಿಗೆ ಬಂತು. ಸೊ ಹೇಳ್ತಾ ಇದ್ದೀನಿ. ಸೊ ಈ ಥರ ರಾಮನಾಥಪುರಕ್ಕೆ ಬಂದ್ವಿ, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿದೆ. ಕಂಪ್ಯಾರಿಟಿವ್ಲಿ ನೀರು ತುಂಬಾ ಕಮ್ಮಿ ಆಗಿದೆ. ಸೊ ವರ್ಷದಿಂದ ವರ್ಷಕ್ಕೆ ಈ ಸೀಸನಲ್ಲಿ ಕಮ್ಮಿ ಇರುತ್ತೆ, ಬಟ್ ಆದರೂ ಈ ಸಲ ಇನ್ನೂ ತುಂಬ ಕಮ್ಮಿ ಇದೆ ಅಂತ ಅನ್ನಿಸ್ತು ನನಗೆ. ಸೊ ಫೈನಲಿ ಇನ್ನೊಮ್ಮೆ ಒಂದು ಸಲ ಜಾತ್ರೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಜಾತ್ರೆ ಒಳಗಡೆಗೆ ಎಂಟರ್ ಆದ್ವಿ. ಇನ್ನು ಮುಂಚೆ ಎಲ್ಲ ಈ ಥರ ಬಳೆಗಳನ್ನ ಹಾಕ್ತಾಯಿದ್ರು, ಯಾರಿಗೆಲ್ಲ ನೆನಪಿದೆ ಅಂತ ಹೇಳಿ. ನಮ್ಮ ಅಜ್ಜಿ ಎಲ್ಲ ಈ ಥರನೇ ವರ್ಷಕ್ಕೊಂದು ಸಲ ಆವಾಗ ಬಳೆ ಹಾಕಿಸ್ಕೊಳ್ತಿದ್ದಿದ್ದು. ನಮಗೆ ದೀಪಾವಳಿ ಹಬ್ಬ ಅಲ್ವಾ, ಸೊ ಹಬ್ಬದ ಸೀಸನಲ್ಲಿ ಒಂದು ಸಲ ಹೋಗಿ ಕರೆದು ಬರ್ತಿದ್ರು. ನಾಗಮ್ಮ ಅಂತ ಇದ್ದರು, ಅವರು ಬಳೆ ಹಾಕೋರು. ಅವ್ರ ಮನೆ ಹತ್ರನೇ ತೊಗೊಂಡು ಬಂದು ಜಗಲಿ ಮೇಲೆ ಕೂತ್ಕೊಂಡು ನಮ್ಮ ಬೀದಿನಲ್ಲಿರೋ ಎಲ್ಲ ಹೆಂಗಸರು ಕೂತ್ಕೊಂಡು ಹಾಕಿಸ್ಕೊಳ್ಳೋರು. ಅದು ಅಂದರೆ ಒಂದು ವರ್ಷ ಪೂರ್ತಿ ಹಾಗೆ ಇರ್ತಿತ್ತು. ಒಂದು ಬಳೆ ಕೂಡ ಹೊಡಿತಿರ್ಲಿಲ್ಲ, ಕೈ ತುಂಬ ಬಳೆ ಹಾಕ್ಕೊಂಡೇ ಕೆಲಸ ಮಾಡೋರು. ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಬಳೆ ಏನಾದರೂ 2-3 ಬಳೆ ಹೆಚ್ಚಾಗಿ ಹಾಕ್ಕೊಂಡಿದ್ರು ಸ್ವಲ್ಪ ಹಿಂಸೆ ಅನಿಸುತ್ತೆ. ಅವಾಗೆಲ್ಲ ಕೈ ತುಂಬ ಬಳೆ ಹಾಕ್ಕೊಂಡೆ, ಅದು ಒಂದು ಬಳೆ ಕೂಡ ಹೊಡೆದೋಗ್ತಿರ್ಲಿಲ್ಲ. ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ಕೊಳ್ಳೋರು. ಯಾರು ತೊಡ್ಸಿರ್ತಿದ್ರು ಅವರೇ ತೆಗಿಯೋವರೆಗೂ ಆ ಬಳೆ ಅಳ್ಳಾಡ್ತಿರ್ಲಿಲ್ಲ. ಸೊ ಎಷ್ಟು ಸ್ಪೆಷಲ್ ಅಲ್ಲ. ನಾನು ಹಂಗೂ ಹರ್ಷಂಗೆ ಹೇಳಿದೆ, ನನಗೆ ಬಳೆ ಹಾಕಿಸ್ಕೊತೀನಿ ರೀ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ನಂಗೆ ಬೈದರು, ನೀನು ಹಾಕ್ಕೊಳ್ಳೋ ಚಂದಕ್ಕೆ ಯಾಕೆ ಸುಮ್ಮನೆ ಬಳೆ ಹಾಕ್ಕೊತೀಯ, ಇಲ್ಲ ಹಾಕಿಸ್ಕೊತೀಯ ಮನೆಗೆ ಹೋಗಿ ಬಿಚ್ಚಾಕ್ಬಿಡ್ತೀಯ, ಏನು ಬೇಡ ನಡಿ ಅಂತೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ಆಯಿತು ಅಂದ್ಬಿಟ್ಟು ಇವಾಗ ಸ್ವಲ್ಪ ಜಾತ್ರೆಗೆ ಹೋಗಿ ಜಾತ್ರೆ ನೋಡ್ಕೊಂಡು ಜಾತ್ರೆಗೆ ಬಂದಿದ್ದು ನೆನಪು. ಒಂದಿಷ್ಟು ಜಾತ್ರೆಗೆ ಬಂದಮೇಲೆ ಹಾಗೆ ಬರಬಾರ್ದಲ್ವ, ಅದು ಒಂದು ರೂಢಿ, ಅದು ಒಂದು ಪದ್ಧತಿ. ಸೊ ಒಂದಿಷ್ಟು ಜಾತ್ರೆಗೆ ಬಂದಿದ್ದು ನೆನಪಿಗೆ ಒಂದಿಷ್ಟು ನನ್ನ ಮಗನಿಗೆ ಆಟ ಸಾಮಾನುಗಳು ಎಲ್ಲವನ್ನು ತಗೊಂಡು ಇವಾಗ ನಾವು ಹೊರಟು ಹಾಗೆಯೇ ಆನ್ ದ ವೇ ರುದ್ರಾಪಟ್ಟಣ ಅಂತ ಅಂದ್ಬಿಟ್ಟು, ಇದು ಬಂದು ಸಂಗೀತ ಗ್ರಾಮ ಅಂತ ಹೇಳ್ತಾರೆ. ಇದು ಸಪ್ತಸ್ವರ ಟೆಂಪಲ್. ಸೊ ಅಲ್ಲಿಗೂ ಕೂಡ ಬಂದ್ವಿ. ಅಲ್ಲೇ ತುಂಬ ಹತ್ತಿರ ಇದೆ, ಆನ್ ದ ವೇ ಬಂದ್ವಿ. ಸೊ ಎಸ್, ಇದೆ ಸಪ್ತಸ್ವರ ಟೆಂಪಲ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಬಂದು ಏನು ವೀಣೆಯ ಆಕಾರದಲ್ಲೇ ಇರುವಂಥದ್ದು. ಇದು ಎಲ್ಲ ಗೋಪುರಗಳನ್ನ ನೋಡಿರ್ತಾರೆ. ಇದು ಬಂದು ವೀಣೆ ಆಕಾರದಲ್ಲಿದೆ ಇದರ ಗೋಪುರ ಬಂದು. ಇಲ್ಲಿ ತಾಯಿ ಶಾರದಾ ದೇವಿ ನೆಲೆಸಿದ್ದಾರೆ. ಒಳಗಡೆ ತೋರಿಸ್ತೀನಿ. ಮುಂಚೆ ಇನ್ನೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಐ ಥಿಂಕ್ ಅಲ್ಲೇನೋ ಪ್ರೋಗ್ರಾಮ್ ಏನೋ ಇದೆ, ಹಾಗಾಗಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಜೇನು ಗೂಡಿದೆ, ಯಾವಾಗ ಬಂದಾಗಲೂ ಇರುತ್ತೆ. ಬಟ್ ಅದು ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಅದು ಹಂಗನ್ಬಿಟ್ಟು ಯಾರು ಕಲ್ಲು ಇದೆಲ್ಲ ಹೊಡಿಯೋಕೆ ಹೋಗಬಾರ್ದು, ತೊಂದರೆ ಕೊಡಲ್ಲ ಅಂತ ಅಂದ್ಬಿಟ್ಟು. ಸೊ ನಾವು ನಮ್ಮ ಪಾಡಿಗೆ ನಮ್ಮದಷ್ಟೇ ಕೆಲಸ ಮಾಡ್ಕೊಂಡ್ರೆ ಅವು ನಮಗೇನು ಮಾಡಲ್ಲ. ಆ್ಯಂಡ್ ಈ ದೇವಸ್ಥಾನನೂ ಅಷ್ಟೇ, ಆಮೇಲೆ ತೋರಿಸ್ತೀನಿ ಒಳಗಡೆ ಹೋಗಿ. ಸೊ ಇವಾಗ ಒಳಗಡೆ ಹೋಗೋಣ, ದೇವಸ್ಥಾನದ ಒಳಗಡೆ ಹೋಗೋಣ.
ಸೊ ಇದೇ ಸಪ್ತಸ್ವರ ಟೆಂಪಲ್ ಒಳಗಡೆ ಕೂಡ ಅಷ್ಟೇ ವೀಣೆ ಆಕಾರದಲ್ಲೇ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ತಾಯಿ ಶಾರದಾಂಬೆ ನನ್ನ ಮಗನಿಗೆ ತಾಯಿ ಶಾರದಾಂಬೆ ಕೃಪಾ ಕಟಾಕ್ಷ ಸದಾಕಾಲ ಇರಬೇಕು ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿಸಿ ನಾವು ಹೊರಗಡೆ ಬಂದುಬಿಟ್ವಿ. ಯೂಶ್ವಲಿ ನಾವು ಯಾವ್ದಾರ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಮನೆಯಲ್ಲೇ ಪೂಜೆ ಮಾಡ್ತಿರಲಿ ನಾವು ಸ್ವಲ್ಪ ಬೇಗ ಮಾಡ್ಬಿಟ್ಟು ಬಂದುಬಿಡ್ತೀವಿ. ಬಟ್ ನಮ್ಮಮ್ಮ ಮಾತ್ರ ಎಲ್ಲರೂ ಹೋಗಿ ಒಂದು ಅರ್ಧ ಗಂಟೆ ಆಗೋವರೆಗೂ ನಮ್ಮಮ್ಮ ಬಿಟ್ಟು ಬರೋಲ್ಲ. ಹಾಗೂ ನಮ್ಮ ರುಚಿ ಯಾವಾಗಲೂ ರೇಗಿಸ್ತಿರ್ತಾಳೆ, ದೇವರೇ ನಿನ್ನನ್ನು ಹುಗ್ದಿ ಆಚೆ ಹಾಕೋವರೆಗೂ ನೀನು ಬರೋದಿಲ್ಲ ಕಣಮ್ಮ ಅಂತೇಳಿ. ಸೊ ನೋಡ್ತಿರ್ಬೋದು ಎಲ್ಲರೂ ಹೊರಟರು, ನಮ್ಮಮ್ಮ ಮಾತ್ರ ಬಂದಿಲ್ಲ. ನಮ್ಮಮ್ಮ ಅಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದೊಂದು ಪ್ರಾಬ್ಲಮ್ ನಮ್ಮಮ್ಮಂದು, ನಾವು ಬೈದಿ ಕರ್ಕೊಬರೋವರೆಗೂ ನಮ್ಮಮ್ಮ ಆಚೆ ಬರೋಲ್ಲ. ಸೊ ಇವಾಗ ಅಲ್ಲೇ ಪಕ್ಕದಲ್ಲೇ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಬಂದು ಮೇಯ್ನ್ಲಿ ಕಂಬಗಳಿವೆ, ವಿಶೇಷವಾದ ಕಂಬಗಳು. ಒಂದೊಂದು ಕಂಬದಲ್ಲೂ ಒಂದೊಂದು ಸ್ವರಗಳು ಕೇಳಿಸುತ್ತೆ. ಆ್ಯಂಡ್ ದೇವಸ್ಥಾನದ ಹೊರಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲಿ ಕಲಾಕೃತಿಗಳೆಲ್ಲ ಅಂತ ಹೇಳಿ. ಅದನ್ನೆಲ್ಲ ನೋಡ್ತಾ ಇದ್ರೆ ಒನ್ಸ್ ನಾವೆಲ್ಲೋ ತುಂಬ ಪ್ರಸಿದ್ಧಿ ಈ ವಾಸ್ತುಶಿಲ್ಪ ಕಲೆ ಕಲಾಕೃತಿ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಪ್ರಸಿದ್ಧಿ ಇರೋ ಯಾವುದೋ ಪ್ಲೇಸಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ನಾವು ಇಷ್ಟು ಹತ್ತಿರದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗಲ್ಲ. ಆ್ಯಂಡ್ ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಸ್ವರ ಕಂಬಗಳು ನೋಡ್ತಾ ಇರ್ಬೋದು. ಇಲ್ಲಿ ಏನು ಕಾಣಿಸ್ತಿದೆ ಕಂಬಗಳು, ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಸ್ವರಗಳು ಕೇಳಿಸುತ್ತೆ. ಅದು ಸಂಗೀತ ಜ್ಞಾನ ಇರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಹರ್ಷ ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ನನಗೂ ಅಷ್ಟೇ ಸಂಗೀತ ಅಂದರೆ ತುಂಬಾ ಇಷ್ಟ. ತಾಯಿ ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿರಬೇಕು, ಸಂಗೀತದ ಜ್ಞಾನ ಸಂಪೂರ್ಣವಾಗಿ ನಮಗೆ ಲಭಿಸ್ಬೇಕು ಅಂತ ಹೇಳಿದ್ರೆ ನೋಡೋಣ ಫ್ಯೂಚರಲ್ಲಿ ನನ್ನ ಮಗನ ಆಸಕ್ತಿ ಯಾವುದ್ರ ಮೇಲಿರುತ್ತೆ ಆ ಒಂದು ಪ್ರೋಸೆಸ್ನಲ್ಲಿ ಅವನಿಗೂ ಸಂಗೀತ ಕಲಿಯೋ ಇಂಟ್ರೆಸ್ಟ್ ಇದೆ. ಖಂಡಿತ ಅವನಿಗೆ ಸಂಗೀತ ಕಲಿಯೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಹೀಗೆ ಪ್ರತಿಯೊಂದು ಕಂಬದಲ್ಲೂ ಕೂಡ ಒಂದು ಡಿಫ್ರೆಂಟ್ ಸ್ವರಗಳು ಕೇಳಿಸುತ್ತೆ. ಅಲ್ಲೇ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದ್ರ ಸಹಾಯದಿಂದ ನಾವು ಅದನ್ನು ಕೇಳ್ಬೋದು. ಆ್ಯಂಡ್ ಇವಾಗ ನಮ್ಮಮ್ಮ ಕೂಡ ಟ್ರೈ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಸ್ಪೆಷಲಿ ಇದಕ್ಕೆಲ್ಲ ಸಂಗೀತದ ಜ್ಞಾನ ತುಂಬ ಚೆನ್ನಾಗಿರಬೇಕು. ಅಂದರೆ ಅದರ ಜ್ಞಾನ ಅಲ್ಪ ಸ್ವಲ್ಪನಾದ್ರು ಗೊತ್ತಿದ್ರೆ ಅದರ ಡಿಫ್ರೆನ್ಸ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಹೀಗೆ ನಾವು ಕೂಡ ನನ್ನ ಮಗನಿಗೂ ಕೂಡ ತಾಯಿ ಶಾರದಾಂಬೆ ಆಶೀರ್ವಾದ ಇರಲಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಚೆಲುವನಾರಾಯಣ ಸ್ವಾಮಿ ಇತ್ತು. ಸೊ ಅವ್ರ ದರ್ಶನ ಕೂಡ ಮಾಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.